ಜಮೀರ್ ಅಹಮದ್ ಖಾನ್ ಕಂಗಾಲಾಗಿದ್ದಾರೆ. ಅದೊಂದು ಆಡಿಯೋ ಜಮೀರ್ ಅವರ ಬುಡವನ್ನೇ ಅಲ್ಲಾಡಿಸಿದೆ. ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಮಂತ್ರಿ ಆಗಬೇಕಾಗಿದ್ದ ಜಮೀರ್ ಅಹಮದ್ ಖಾನ್ ಅವರು ಇದೀಗ ನನಗೆ ಮಂತ್ರಿಗಿರಿ ಕೊಡಿ ಅಂತ ಹೇಳಿ ಮಂತ್ರಿಗಿರಿಗಾಗಿ ಒದ್ದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವೆಲ್ಲದರ ಮಧ್ಯೆ ಡಿಕೆ ಸುರೇಶ್ ಅವರು ಜಮೀರ್ ಅಹಮದ್ ಅವರನ್ನ ಭೇಟಿ ಮಾಡಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಇದು ಲೀಕ್ ಆಗಿರೋದು ಎಲ್ಲಿಂದ ಏನಾಗಿದೆ, ನಾವು ಮಾತಾಡಲಿಲ್ಲಿದ್ದರೂ ವಿಷಯಗಳು ಎಲ್ಲ ಮಾತಾಡಿದ್ದೇವೆ ಅಂತೇಳಿ ಸೃಷ್ಟಿ ಮಾಡಿರೋದು, ಅವೆಲ್ಲ ಹೊರಗೆ ಬರಲಿ ಅಂತೇಳಿನೇ ನಾವು FIR ಮಾಡಿರೋದು. ಗೊಂದಲ ಸೃಷ್ಟಿ ಮಾಡಿದ್ದಾರೆ ಮತದಾರರಲ್ಲಿ. ಅಲ್ಲಿ ಅವ್ರ ಕ್ಷೇತ್ರದ 100 ಜನ, ಚಾಮರಾಜಪೇಟೆ ಬೆಂಗಳೂರು ಕ್ಷೇತ್ರದ 100 ಜನ ಕಾರ್ಯಕರ್ತರು ಬಂದು SDP ಪರವಾಗಿ ಕೆಲಸ ಮಾಡಿದ್ದಾರೆ. ಇಂಥ ಪಕ್ಷದ ವಿರುದ್ಧ ದ್ರೋಹ ಮಾಡೋದ್ರ ಬಗ್ಗೆ ತಕ್ಷಣ ಕ್ರಮ ಆಗಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಕುಕ್ಕರ್ ಆಡಿಯೋ ಸ್ಫೋಟ, ಜಮೀರ್ ಸ್ಪೀಡ್ಗೆ ಬ್ರೇಕ್. ಜಮೀರ್ ಮಂತ್ರಿಸ್ಥಾನ ನುಂಗುತ್ತಾ ಆಡಿಯೋ. ಜಮೀರ್ ಅಹಮದ್ ಖಾನ್ ರಾಜ್ಯದ ಮುಸ್ಲಿಂ ಸಮುದಾಯದ ಪ್ರಬಲ ನಾಯಕ, ಕಾಂಗ್ರೆಸ್ನ ಕಟ್ಟಾಳು. ಇತ್ತೀಚೆಗೆ ಕೇರಳಂ ಎಲೆಕ್ಷನ್ನಲ್ಲಿ ಜಮೀರ್ ಅಹಮದ್ ತೋರಿದ ಸಾಧನೆಗೆ ಹೈಕಮಾಂಡ್ ಬೆನ್ನು ತಟ್ಟಿತ್ತು. ಕೇರಳಂನಲ್ಲಿ ಮುಸ್ಲಿಂ ಲೀಗ್ನ CM ಅಭ್ಯರ್ಥಿಗಳನ್ನ ಮನವೊಲಿಸುವ ಕೆಲಸವನ್ನ ಜಮೀರ್ ಅಹಮದ್ಗೆ ನೀಡಲಾಗಿತ್ತು. ಜಮೀರ್ ಬಿಟ್ರೆ ಮುಸ್ಲಿಂ ಸಮುದಾಯದಲ್ಲಿ ಪ್ರಬಲ ನಾಯಕ ಯಾರೂ ಇಲ್ವೇನೋ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈಗ DK ಕ್ಯಾಬಿನೆಟ್ ರಚನೆಯಾಗ್ತಿದ್ದು ಆ ಕ್ಯಾಬಿನೆಟ್ನಲ್ಲಿ ಜಮೀರ್ ಹೆಸರು ಪಕ್ಕಾ ಇರುತ್ತೆ ಅಂತ ಎಲ್ಲರೂ ಭಾವಿಸಿದ್ದರು. ಜಮೀರ್ ಏನೂ ಒತ್ತಾಯ ಮಾಡದೇ ಇದ್ರು ಹೈಕಮಾಂಡ್ ಒಂದು ಸಚಿವ ಸ್ಥಾನವನ್ನ ಜಮೀರ್ಗೆ ಕೊಟ್ಟೇ ಕೊಡುತ್ತೆ ಅನ್ನೋ ಭರವಸೆ ಎಲ್ಲರಲ್ಲೂ ಇತ್ತು. ಆದ್ರೆ ಪರಿಸ್ಥಿತಿ ಈಗ ಉಲ್ಟಾ ಪಲ್ಟಾ ಆಗೋಗಿದೆ. ಒಂದು ಸಂಕಷ್ಟದಿಂದ ಪಾರು ಮಾಡಿ ಸಚಿವ ಸ್ಥಾನ ಕೊಡಿಯಂತ ಜಮೀರ್ ಒದ್ದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಡಿಯೋ ಸಂಕಷ್ಟ, ಜಮೀರ್ ವಿಲವಿಲ. ದಾವಣಗೆರೆ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗೆದಿರೋ ಆರೋಪ ಜಮೀರ್ ವಿರುದ್ಧ ಕೇಳಿಬಂದಿದೆ. ದಾವಣಗೆರೆ ಎಲೆಕ್ಷನ್ಗೆ ಮೊದಲಿಂದಾನೂ ಈ ಆರೋಪ ಕೇಳಿಬಂದಿದ್ದು ಈಗ ಅದಕ್ಕೆಲ್ಲ ಸಾಕ್ಷ್ಯ ಸಿಕ್ಕಿದೆ. ಒಂದು ಆಡಿಯೋ ಸಾಕ್ಷ್ಯ. ಹೌದು, ಆಡಿಯೋದಲ್ಲಿ ಜಮೀರ್ ಅಹಮದ್ ಮತ್ತು ರಾಜ್ಯ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಡೈರೆಕ್ಟರ್ ಮೊಹಮ್ಮದ್ ಸಿರಾಜ್ ಜೊತೆಗೆ ಮಾತಾಡಿದ್ದಾರೆ. ಕಾಂಗ್ರೆಸ್ಗೆ ಮತ ಹಾಕಿಸಬಾರದು, ಬೇರೆ ಪಕ್ಷಗಳಿಗೆ ವೋಟ್ ಹಾಕಿಸಬೇಕು ಅಂತ ಇಬ್ರು ಮಾತಾಡಿಕೊಂಡಿದ್ದರು. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಜೊತೆಗೆ ಕೈಜೋಡಿಸಿರುವುದಾಗಿಯೂ ಅಲ್ಲಿ ಚರ್ಚೆಯಾಗಿತ್ತು. ಕಾಂಗ್ರೆಸ್ ಅನ್ನ ಸೋಲಿಸೋಕೆ ಅಲ್ಲಿ ಪಕ್ಕಾ ಪ್ಲಾನ್ ನಡೆದಿತ್ತು ಅನ್ನೋದಕ್ಕೆ ಅಲ್ಲಿ ಸಾಕ್ಷ್ಯ ಸಿಕ್ಕಿತ್ತು. ಈಗ ಇದೇ ಸಾಕ್ಷ್ಯದಿಂದಲೇ ಜಮೀರ್ ವಿಲವಿಲ ಅಂತಿದ್ದಾರೆ. ಇಂಥ ಟೈಮಲ್ಲೇ ಜಮೀರ್ ಅವರನ್ನ ಭೇಟಿಯಾಗಿದ್ದಾರೆ ಮಾಜಿ ಸಂಸದ DK ಸುರೇಶ್. ಜಮೀರ್ DKಸು ಮಾತು ಏನೇನ್ ಚರ್ಚೆ ಅನ್ನೋದೇ ನಿಗೂಢ. ಹೌದು, ಜಮೀರ್ ಅಹಮದ್ದು ಎನ್ನಲಾದ ದಾವಣಗೆರೆ ಬೈ ಎಲೆಕ್ಷನ್ ಕುರಿತ ಆಡಿಯೋ ಬಹಿರಂಗವಾದ ಬೆನ್ನಲ್ಲೇ ಜಮೀರನ್ನ DK ಸುರೇಶ್ ಭೇಟಿಯಾಗಿದ್ದಾರೆ. ಜಮೀರ್ ಅವರ ಸರ್ಕಾರಿ ನಿವಾಸಕ್ಕೆ ಭೇಟಿ ನೀಡಿದ್ದ DK ಸುರೇಶ್ ಜಮೀರ್ ಜೊತೆ ಮಾತುಕತೆ ನಡೆಸಿದ್ದಾರೆ. DK ಸುರೇಶ್ ಭೇಟಿ ಬಗ್ಗೆ ಸ್ವತಃ ಜಮೀರ್ ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ಕೊಂಡಿದ್ದಾರೆ. ಆದ್ರೆ ಏನು ಚರ್ಚೆ ಮಾಡಿದ್ರು ಅನ್ನೋದು ಸದ್ಯ ನಿಗೂಢವಾಗಿದೆ. ಸಚಿವ ಸ್ಥಾನದ ಬಗ್ಗೆ ಮತ್ತು ಆಡಿಯೋ ಸಂಕಷ್ಟದಿಂದ ಪಾರು ಮಾಡುವುದರ ಬಗ್ಗೆ ಚರ್ಚೆ ನಡೆದಿದೆ ಎನ್ನಲಾಗ್ತಿದೆ. ಅತ್ತ ಕೈ ಮುಖಂಡರ ದೂರು, ಇತ್ತ ಪೊಲೀಸರಿಗೆ ಸಿರಾಜ್ ದೂರು. ಆಡಿಯೋ ರಿಲೀಸ್ ಆದ್ಮೇಲೆ ಕಾಂಗ್ರೆಸ್ ದೂರು ಕೊಟ್ಟಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಸಂಚು ಆರೋಪದಲ್ಲಿ ಈಗಾಗಲೇ ಪಕ್ಷ ವಿರೋಧಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಈಗ ಜಮೀರ್ ಫೋನ್ ಸಂಭಾಷಣೆ ವರದಿಯಾಗಿದೆ. ಸಂಭಾಷಣೆಯಲ್ಲಿರೋ ವಿಷಯಗಳನ್ನ ತನಿಖೆ ಮಾಡಬೇಕು, ಧ್ವನಿ ಜಮೀರ್ದು ಅಂತ ದೃಢಪಟ್ಟರೆ ಕ್ರಮ ಜರುಗಿಸಬೇಕು ಅಂತ ರಾಜ್ಯ ಕಾಂಗ್ರೆಸ್ನಿಂದ ಹೈಕಮಾಂಡ್ಗೆ ದೂರು ಹೋಗಿದೆ. ಆ ದೂರಿನ ವಿರುದ್ಧ ಹೈಕಮಾಂಡ್ ಏನ್ ಕ್ರಮ ಕೈಗೊಳ್ಳಲಿದೆ ಅನ್ನೋದು ನಿಗೂಢವಾಗಿದೆ. ಆದರೆ ಇದು ನನ್ನ ಆಡಿಯೋ ಅಲ್ಲ, AI ಅಂತಿದ್ದಾರೆ ಜಮೀರ್. ಬೇಕಿದ್ರೆ ತನಿಖೆ ಮಾಡಿಕೊಳ್ಳಲಿ ಅಂತ ಸವಾಲ್ ಹಾಕಿದ್ದಾರೆ. ಜಮೀರ್ ಜೊತೆಗೆ ಮಾತಾಡಿದ್ದಾರೆ ಅಂತ ಹೇಳಲಾಗ್ತಿರೋ ಮೊಹಮ್ಮದ್ ಸಿರಾಜ್ ಕೂಡ ಇದೇ ಮಾತು ಹೇಳಿದ್ದು ದಾವಣಗೆರೆ CN ಠಾಣೆಗೆ ದೂರು ನೀಡಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಸುಳ್ಳು ಸುದ್ದಿ ಹರಿಬಿಡ್ತಿದ್ದಾರೆ, ಯಾರು ಮಾಡಿದ್ದಾರೆ ಅಂತೇಳಿ ಅದಕ್ಕೆ ಅವ್ರ ಮೇಲೆ ನಾನು ಕ್ರಮ ತಗೊಳ್ಳೋಕ್ಕೆ FIR ಮಾಡಿದ್ದೀನಿ. ಈಗ FIR ಕಾಪಿ DYSP ಸಾಹೇಬರು ಬೆಳಗ್ಗೆ ಕೊಡ್ತೀನಿ. ಈಗ ಅದರಲ್ಲಿ 2-3 ಕ್ಲಾಸ್ ಇದ್ದಾವೆ. ನಾನು ಕಾನೂನು ಸಲಹೆ ತೊಗೊಂಡು SP ಸಾಹೇಬರು ಬೆಳಗ್ಗೆ ಕರೆದಿದ್ದಾರೆ 10 ಗಂಟೆಗೆ. ಅವ್ರ ಜೊತೆಗೆ ಚರ್ಚೆ ಮಾಡಿ ನಾನು FIR ಕಾಪಿ ನಿಮಗೆ ಕೊಡ್ತೀನಿ ಅಂಥೇಳಿ ಒಂದು ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ದಾರೆ. ಈಗ ಅದೇ ಅಕ್ನಾಲೇಜ್ಮೆಂಟ್ ಮೇಲೆ ನಾನು ನಿಮಗೆ ತೋರಿಸಿರೋದು, ಅದು ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ದಾರೆ, ಸ್ವೀಕರಿಸಿದ್ದೀನಿ. ಇದು FIR ಅಂತಲೇ ತಿಳಿಯಿರಿ, ನಾನು ಬೆಳಗ್ಗೆ ನಿಮಗೆ FIR ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಾನಕ್ಕೆ ಹಾನಿಯಾಗಿದೆ, ನನ್ನ ಕ್ಯಾರಿಯರ್ಗೆ ಹಾನಿಯಾಗಿದೆ.
ಈ ಥರದಿಂದ ಜಮೀರ್ ಸಾಹೇಬ್ರದ್ದು ಮತ್ತು ನಂದು ಫೋಟೋ ಅಂಟಿಸಿ ಈ ಸುಳ್ಳು ಸುದ್ದಿ ಹರದಾಡ್ಸಿರೋದು ಕಾನೂನು ಕ್ರಮ ಅವ್ರ ಮೇಲೆ ಜರುಗಿಸ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡಿದ್ದೀನಿ. ಇದ್ರ ಮೇಲೆ ಪರಿಶೀಲನೆ ಮಾಡಿ ನೀವು ನನಗೆ ಸೂಕ್ತವಾದ ನ್ಯಾಯ ದೊರಕಿಸಿ ಅಂತ ಹೇಳಿದ್ದೀನಿ. ಜಮೀರ್ಗೆ ಸಚಿವ ಸ್ಥಾನ ಕೊಡಲೇಬಾರದು. ದಾವಣಗೆರೆ ಕಾಂಗ್ರೆಸ್ ಮುಖಂಡರಿಂದ ಒತ್ತಾಯ. ದಾವಣಗೆರೆ ಕಾಂಗ್ರೆಸ್ ನಾಯಕರು ಕೂಡ ಜಮೀರ್ ವಿರುದ್ಧ ದೂರು ನೀಡಿದ್ದಾರೆ. ಜಮೀರ್ ಅಹಮದ್ಗೆ ಈ ಬಾರಿ ಸಚಿವ ಸ್ಥಾನ ಕೊಡಬಾರದು, ಅವರನ್ನ ಪಕ್ಷದಿಂದ ಅಮಾನತು ಮಾಡಬೇಕು ಅಂತ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿ ಬಸವರಾಜ್ ಆಗ್ರಹಿಸಿದ್ದಾರೆ. ನಮಗೆ ಹೆತ್ತ ತಾಯಿಯೂ ಒಂದೇ, ಕಾಂಗ್ರೆಸ್ ಪಕ್ಷವೂ ಒಂದೇ. ದ್ರೋಹ ಮಾಡಿದ ವ್ಯಕ್ತಿ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಯಾವುದೇ ಕಾರಣಕ್ಕೆ ಮುಲಾಜಿಲ್ಲದೆ ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಆಗ ಮಾತ್ರ ಪಕ್ಷ ಉಳಿಲಿಕ್ಕೆ ಸಾಧ್ಯ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಚೆನ್ನಾಗಿ ಉಳಿಬೇಕಪ್ಪ ಅಂದ್ರೆ ಅಪ್ರಾಮಾಣಿಕರು, ಪಾರ್ಟಿಗೆ ಮೋಸ ಮಾಡೋರಿಗೆ ಶಿಕ್ಷೆ ಆಗ್ಬೇಕು. ಆಗ ಮಾತ್ರ ಪಕ್ಷ ಉಳಿಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಕ್ರಮ ಆಗಬೇಕು. ನಿನ್ನೆ ಅಲ್ಲೇ ಮೇಲೂ ಮಾಡಿದ್ವಿ, ಸ್ಪೀಡ್ ಪೋಸ್ಟ್ ಹಾಕಿದ್ವಿ. ತಕ್ಷಣ ಕ್ರಮ ಆಗ್ಬೇಕು. ಯಾಕಂದ್ರೆ ಭಾರಿ ರ್ಯಾಪಿಡ್ ಆಕ್ಷನ್ ಅಲ್ಲಿ ಕ್ರಮ ಆಗ್ಬೇಕಿದು. ತಡ ಮಾಡಬಾರ್ದು. ಇದು ನೈಜ ಕಾರ್ಯಕರ್ತರಿಗೆ, ನಿಷ್ಠಾವಂತರಿಗೆ ಅನ್ಯಾಯ ಆಗುತ್ತೆ. ಇಂಥ ಪಕ್ಷದ ವಿರುದ್ಧ ದ್ರೋಹ ಮಾಡಿರೋದ್ರ ಬಗ್ಗೆ ತಕ್ಷಣ ಕ್ರಮ ಆಗ್ಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಜಮೀರ್ಗೆ ಆಣೆ ಪ್ರಮಾಣದ ಸವಾಲ್. ಜಮೀರ್ ಆಡಿಯೋ ಸುಳ್ಳಾದ್ರೆ ನಾವು ಹೇಳಿದ ಸ್ಥಳಕ್ಕಾಗಮಿಸಿ ಆಣೆ ಪ್ರಮಾಣ ಮಾಡಲಿ ಎಂದು ದಾವಣಗೆರೆ ಮಾಜಿ ಮೇಯರ್ ಚಮನ್ ಸಾಬ್ ಸವಾಲ್ ಹಾಕಿದ್ದಾರೆ. ಚಾಮರಾಜಪೇಟೆಯಿಂದ ಬಂದ ಕಾರ್ಯಕರ್ತರು ಎಸ್ಡಿಪಿಐ ಪರ ಪ್ರಚಾರ ಮಾಡಿದ್ದಾರೆ. ಬಿಜೆಪಿ ಗೆಲ್ಲಿಸೋದು ಅವರದ್ದು 1 ಪಾಯಿಂಟ್ ಅಜೆಂಡಾವಾಗಿತ್ತು ಅಂತ ಆರೋಪ ಮಾಡಿದ್ದಾರೆ. ಗೊಂದಲ ಸೃಷ್ಟಿ ಮಾಡಿದ್ದಾರೆ ಮತದಾರರಲ್ಲಿ. ಅಲ್ಲಿ ಅವ್ರ ಕ್ಷೇತ್ರದ 106 ಜನ, ಚಾಮರಾಜಪೇಟೆ ಬೆಂಗಳೂರು ಕ್ಷೇತ್ರದ 106 ಜನ ಕಾರ್ಯಕರ್ತರು ಬಂದು ಇಲ್ಲಿ ಎಸ್ಡಿಪಿಐ ಪರವಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಒಬ್ಬ ಕಾರ್ಪೊರೇಟರ್, ಮಾಜಿ ಕಾರ್ಪೊರೇಟರ್ ಬಂದು ಇಲ್ಲಿ ಬಂದು ನಮ್ಮ ಪಕ್ಷದ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟು, ನಮ್ಮ ಮಂತ್ರಿಗಳ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟು ಪ್ರಚಾರ ಮಾಡೋಗಿದ್ದಾರೆ. ಇವತ್ತು ಎಸ್ಡಿಪಿಐ ಎಲ್ಲಾದ್ರೂ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಬೇಕಾದಷ್ಟು ಹತ್ರ ಹೋಗಿದ್ದಾರೆ. ಅವರು ಹೋಗೋದು ಮುಸ್ಲಿಮರ ಅಭ್ಯುದಯಕ್ಕೆ, ಮುಸ್ಲಿಮರ ಅಭಿವೃದ್ಧಿಗಲ್ಲ. ಮುಸ್ಲಿಂ ನಾಯಕತ್ವವನ್ನ ಕೊಲೆ ಮಾಡಿ ಬಿಜೆಪಿನ ಗೆಲ್ಸೋದು 1 ಪಾಯಿಂಟ್ ಪ್ರೋಗ್ರಾಮ್ ಅವ್ರದ್ದು. ಬಿಜೆಪಿ ಅಭ್ಯರ್ಥಿಯ ಜೊತೆಗೂ ಜಮೀರ್ ಮಾತಾಡಿದ್ದಾರೆ ಅಂತ ಆಡಿಯೋದಲ್ಲಿ ಉಲ್ಲೇಖವಾಗಿದೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪಗೆ ಬೆಂಬಲ ನೀಡಿದ್ದಾಗಿ ಆಡಿಯೋದಲ್ಲಿ ಪ್ರಸ್ತಾಪಿಸಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಶ್ರೀನಿವಾಸ್ ದಾಸ್ ಕರಿಯಪ್ಪ ಹೇಳಿದ್ದು ಹೀಗೆ. ಏನಿವತ್ತು ಆರೋಪ ಮಾಡಿದ್ದಾರೆ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಇವತ್ತು ಜಮೀರ್ ಅಹಮದ್ದು ನಮಗೂ ಅವ್ರಿಗೂ ಪರಿಚಯನೇ ಇಲ್ಲ. ಇವತ್ತು ಸಿರಾಜ್ ಅವರು ನನಗೆ ಈ 1 ವರ್ಷದ ಕೆಳಗೆ ನಮಸ್ಕಾರ ಅನ್ನೋದು ಬಿಟ್ಟರೆ ಎದುರಿಗೆ ಬಿಟ್ಟರೆ ಮಾತಾಡಿಲ್ಲ. ಇದು ಸತ್ಯವಾಗಿರ್ತಕ್ಕಂಥ ಮಾತನ್ನು ನಾನು ಹೇಳಿಕ್ಕೆ ಬಯಸ್ತೇನೆ. ಇವತ್ತು ಸುಮ್ಮನೆ ಇದು ಆರೋಪಗಳನ್ನು ಪ್ರತ್ಯಾಪಣೆ ಮಾಡೋದು ಬಿಟ್ಟು ಶಾಸಕರು 100 ಕೋಟಿ ಹಣ ತಂದಿದ್ದಾರೆ. ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡಲಿ, ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ, ಸಾಮಾನ್ಯ ಜನತೆ ಪರವಾಗಿ, ದಕ್ಷಿಣ ಜನತೆ ಬಗ್ಗೆ ಸಹಕಾರ ಮಾಡ್ತೀವಿ ನಾವು ಕೂಡ ಭಾರತೀಯ ಜನತಾ ಪಾರ್ಟಿಯವರು. ಒಟ್ಟಾರೆ ಜಮೀರ್ ಅಹಮದ್ ಹಾಗೂ ಮೊಹಮ್ಮದ್ ಸಿರಾಜ್ ಆಡಿಯೋ ವೈರಲ್ ಪ್ರಕರಣ ಇದೀಗ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಿನ ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗಿದೆ. ಮತ್ತೊಂದು ಕಡೆ ಆಡಿಯೋ ಜಮೀರ್ ಅವರಿಗೆ ಸಿಗಬೇಕಿದ್ದ ಮಂತ್ರಿಗಿರಿಯನ್ನ ನುಂಗಿ ಹಾಕ್ತು ಅಂತಾನೂ ಹೇಳಲಾಗ್ತಿದೆ. ಆಡಿಯೋ ನಿಜವೇ ಅಥವಾ ನಕಲಿಯೇ ಎಂಬುದು ತನಿಖೆಯ ಬಳಿಕವೇ ಸ್ಪಷ್ಟವಾಗಬೇಕಿದ್ದು, ಆಡಿಯೋ ಸತ್ಯಾಸತ್ಯತೆ ಬಹಿರಂಗವಾದ ಮೇಲೆ ಮತ್ತೊಂದು ಸುತ್ತಿನ ಆಟ ಶುರುವಾಗಲಿದೆ.